ಮುಂದಿನ ವಾರ ಯಾರು ಹೊರಗೆ ಬರ್ಬೋದು ಅನ್ಸುತ್ತೆ ನಿಮಗೆ? ಮುಂದಿನ ವಾರ ಯಾರು ಬರ್ತಾರೀ? ಅವರು ಓಟ್ ಕಡಿಮೆ ಇದ್ದವ್ರು ಬರ್ಬೋದು. ರಾಶಿಕಾ ಮತ್ತೆ ಸೂರಜ್ ಪ್ರೀತಿ ಲವ್ ಅಂತ ಎಲ್ಲ ಓಡಾಡ್ತಿದ್ದಾರೆ. ಅಲ್ಲಿದ್ದಾಗ ಹೆಂಗಿದ್ರು ನಿಮ್ಮ ಮುಂದೆ ಎಲ್ಲ? ನಮ್ಮ ಮುಂದೆ ಹಂಗೆ ಮಾತಾಡ್ಕೊಂಡು ಇದ್ರು ಬಿಡ್ರಿ, ಅದೇನು ನಾವು ನೋಡಿಲ್ಲ. ಅವ್ರು ಬಿಗ್ ಬಾಸ್ ಇದು ಸುದೀಪ್ ಸರ್ ಹೇಳಿದಾಗ ಗೊತ್ತು. ಅವತ್ತು ಯಾರ್ದ ಜಗಳ ನಡೀತು ಒಳಗಡೆ, ನಾವೆಲ್ಲ ಒಳಗಡೆ ಇದ್ದೆವು. ಅವ್ರು ಏನಲ್ಲಿ ಹೊರಗಡೆ ಬಾಲ್ಕನ್ಯಾಗ ಕೂತಿರು ಅಂತ ಹೇಳಿದ್ರು ಸುದೀಪ್ ಸರ್. ಅವಾಗ ಗೊತ್ತು ಇಲ್ಲಿ ಹೊರಗ ಬೆಂಕಿ ಹತ್ಕೊಂಡು ಉರಿತಿರ್ತದ ಮನೆ, ನೀವು ಅಲ್ಲಿ ಕುಂತ ಅಂತಂದ್ರು. ಇಲ್ಲ ಅವ್ರ ಸನ್ಯಾಕ ನಾವು ಓದ್ತಿದ್ದಲ್ಲ ರೀ. ಅವ್ರೆಲ್ಲನ ದೂರ ಕುಂತರು ನಮ್ಮ ಅವರು ತಂಟ್ಯಾಗ ಓದ್ತಿದ್ದಿಲ್ಲ. ನಾವು ಕಿವ್ಯಾಗನ ಹಾಕೋತಿದ್ದಿಲ್ಲ. ಹಾಂ ಮಾತಾಡ್ಸಿರಿ, ನಮಗೆ ಮಾತಾಡ್ಸಿರಿ ಚೆನ್ನಾಗಿ. ಅವ ಶಿವರಾಜನ್ ಮಾತಾಡ್ಸಿದ್ದ ನಮ್ಗೆ, ಹಂಗೆ ಡ್ಯಾನ್ಸ್ ಮಾಡಿಸಿದ್ದ ಕೈ ಹಿಡಿದು. ತುಂಬ ಚೆನ್ನಾಗಿ ಇದ್ದರು ಎಲ್ಲರೂ, ಆಕಿನೂ ಮಾತಾಡ್ಸಿದ್ರು. ಹಂಗೇನಿಲ್ಲ, ಖುಷಿಯಾಗಿದ್ದೆವು ಎಲ್ಲರೂ ಇರಸ್ತಿನ. ಯಾರು ಮಲ್ಲಮ್ಮ ಇನ್ನೋಸೆಂಟ್ ಅಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು, ಅವರಿಗೆಲ್ಲ ಗೊತ್ತಾಗುತ್ತೆ ಸುಮ್ಮನೆ ನಾಟಕ ಮಾಡ್ತಾರೆ ಅಂತ. ಅವಾಗ ನಿಮ್ಗೆ ಏನು ಅನಿಸ್ತು? ನಾನು ಮುಂದೆ ಅಂದಿಲ್ಲ ಬಿಡ್ರಿ, ನಾನು ಮುಂದಂದ್ರೂ ಜಗಳ ಮಾಡ್ತಿದ್ದೆ. ಆ ಮಂಜು ಭಾಷಣಿ ಒಂದು ಸಲ ಅಂದಳಲ್ಲ, ಆಕಿನ ಕೂಡ ಜಗಳ ಮಾಡಿದೆ ನಾನು. ನೋಡಿರಿಲ್ಲ, ಮಲ್ಲಮ್ಗೆ ಆಗಲ್ಲ ಮುಂದೆ ಕೆಲಸ ಕಷ್ಟ ಆಗೋದು ಅಂತ ಅಂದಳಲ್ಲ, ಅವಾಗ ಸಲ ಜಗಳಕ್ಕೆ ಬಿದ್ದಿದ್ದೆ. ಇಲ್ಲಮ್ಮ ನಾನು ಆ ಥರ ಅಂದಿಲ್ಲ ಅಂದಿಲ್ಲ ಅಂದಳ. ನಾನು ಸುಮ್ಮನೆ ಅದೇ ಅಷ್ಟಕ್ಕೆ. ಹಂಗೆ ನಮ್ಮ ಹೆಸರು ತೊಗೊಂಡ್ರೆ ನಾನು ಬಿಡ್ತಿದ್ದಿಲ್ಲ. ಬಿಡೆ ಮಾತೇ ಇಲ್ಲ. ನಾವು ತಪ್ಪಿಗೆ ಗೊತ್ತಿಲ್ಲ, ತಪ್ಪಿರ್ಲಿಕ್ಕೆ ಬಿಡ್ತಿದ್ದಿಲ್ಲ. ಊರಾಗನ ಹಂಗೆ. ಮತ್ತೆ ನಾವು ತಪ್ಪು ಮಾಡ್ತಿದ್ದಿಲ್ಲ, ತಪ್ಪು ನಮ್ಮೇಲೆ ಸುಮ್ಮನೆ ಬಂದ್ರೆ ನಾವು ಬಿಡ್ತಿದ್ದಿಲ್ಲ. ಅದು ತಪ್ಪಿತ್ತಂದ್ರೆ ಸುಮ್ಮ ಕುಂದ್ರದಾತ, ತಪ್ಪಿರ್ಲಿಕ್ಕಂದ್ರೆ ಸಿಟ್ಟು ಬಂದು ಬಿಡ್ತದ. ಯಾವಾಗ ಕೇಳಿ ನಂಗೆ ಆಗಿಬಿಡ್ತದೆ ನಮ್ಗೆ ಆ ಥರ.